12 ಹೆಚ್ಚು ವೈಲೇಷನ್ ಅಂದ್ರೆ ಏನು ಸ್ವಲ್ಪ ಬಿಡಿಸಿ ಹೇಳ್ತೀರಾ? 12 ಹೆಚ್ಚು ವೈಲೇಷನ್ ಅಂತಂದ್ರೆ ಮೆಂಬರ್ ಸದಸ್ಯರು ಯಾರಾಗಿರ್ತಾರೆ, ಸದಸ್ಯರ ಕುಟುಂಬದವರು ಯಾವುದೇ ಗ್ರಾಮ ಪಂಚಾಯತ್ ಅನುಷ್ಠಾನಗೊಂಡಿರೋ ಕಾಮಗಾರಿಗಳು ಅಥವಾ ಇನ್ನೊಂದರಲ್ಲಿ ಅವರು ಸೇವೆ ಅಥವಾ ಸರಕು ಯಾವುದನ್ನು ಪೂರೈಸಿ ಮೊತ್ತ ಪಾವತಿ ಮಾಡ್ಕೊಳ್ಳಂಗಿಲ್ಲ. ಅದು 12 ಹೆಚ್ಚು. ಆಮೇಲೆ 3 ಜನ ಮೆಂಬರ್ಗಳು ಬೇಬಾಕಿ ಅಂದ್ರೆ ಎಲೆಕ್ಷನ್ ಟೈಮಲ್ಲಿ ನಿಮಗೆ ಗೊತ್ತಿರಬೇಕು, ಬೇಬಾಕಿ ಅಂತ ಕೊಡ್ತಾರೆ. ಒಬ್ಬರು ಮೆಂಬರ್ ಇದ್ದಾರೆ, ಅವರು ಹಿಂದೆ ಅಧ್ಯಕ್ಷರು ಆಗಿದ್ರು, ಫಸ್ಟ್ ಟೈಮ್ ಅವರ ಎಲೆಕ್ಷನ್ ನಿಂತರು. 14 ವರ್ಷದಲ್ಲಿ ಮನೆ ಕೊಂಡ್ಕೊಂಡಿದ್ದಾರೆ, ಖಾತೆ ಮಾಡಿಸ್ಕೊಂಡಿದ್ದಾರೆ. 21 ಎಲೆಕ್ಷನ್ ನಲ್ಲಿ ನಮ್ಮ ಹತ್ರ ಪ್ರಾಪರ್ಟಿನೇ ಇಲ್ಲ ಅಂತ ಹೇಳಿ ಒಂದು ದೃಢೀಕರಣ ಕೊಟ್ಟು ಬೇಬಾಕಿ ತಗೊಂತಾರೆ. ಬಿಲ್ ಕಲೆಕ್ಟರ್ಗಳು ಕೂಡ ಒಂದು ದೃಢೀಕರಣ ಕೊಡ್ತಾರೆ, ಇವರ ಹೆಸರಲ್ಲಿ ಯಾವುದು ಪ್ರಾಪರ್ಟಿನೇ ಇಲ್ಲ. ಅವ್ರು ಕೇವಲ 2,500 ಕಟ್ಟಿದ್ರೆ ಬೇಬಾಕಿ ಮುಗ್ದೋಗೋದು. ಯಾರಿಗಾದ್ರೂ ಇಬ್ಬರಿಗೆ ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಮುಗ್ದೋಗೋದು. ಆದ್ರೆ ಯಾರು ಕೇಳ್ತಾರೆ ಹೇಳಿ ಅನ್ನೋದು. ಇನ್ನು ಇದೇ ತರ ಟೋಟಲ್ 3 ಜನ ಮೆಂಬರ್ಗಳು ಬೇಬಾಕಿ ಇಟ್ಕೊಂಡು ಎಲೆಕ್ಷನ್. ಕೆಲವೊಂದು ಪಂಚಾಯತಿಗಳಿಗೆ ಕೆಲವೊಂದು ಸದಸ್ಯರು ತಿಳ್ಕೊಂಡಿರೋದೇನೋ, ಬಂದಿರೋ ಅಮೌಂಟ್ ಅನ್ನು ತಾವು ಡಿವೈಡ್ ಮಾಡ್ಕೊಂಡು ನಾವೇ ಕೆಲಸ ಮಾಡ್ಬೇಕು, ಬೇರೆಯವ್ರು ಮಾಡಬಾರ್ದು ಅನ್ನೋದು. ಇಲ್ಲ, ಆ ತರ ಯಾವ್ದು ಅಮೌಂಟ್ ಬಂದಾಗ 5 ಲಕ್ಷ ವ್ಯಾಪ್ತಿ ಮೀರಿದ್ರೆ ಟೆಂಡರ್ ವರ್ಕ್ ಮಾಡಬೇಕು, ಕಾನೂನು ಪ್ರಕಾರ ಇದಾಗಬೇಕು ಅಂತ ಹೇಳಿ ಪ್ರತಿಯೊಬ್ಬ ಮೆಂಬರ್ ಮೇಲೆ ದುಡ್ಡುಗಳನ್ನ ಈ PDOಗಳೇ ಹಂಚ್ತಾ ಇದ್ದಾರೆ, ಭ್ರಷ್ಟ PDOಗಳು. ಇಲ್ಲ, ಅದು ಹಂಚಿದ್ರು ಕೂಡ ನಾವು ಆತರ ಹೇಳ್ಲಿಕ್ಕೆ ಆಗಲ್ಲ. ಅವಕಾಶ ಇಲ್ಲ. ಯಾಕೆ ಅಂತಂದ್ರೆ ಅವ್ರು ಮಾಡೋದು ಏನು ಅಂತಂದ್ರೆ, ಅನುದಾನ ಬರುತ್ತೆ 1-2 ಲಕ್ಷ ಅಂತ ಅನ್ಕೊಳ್ಳಿ. 10 ಜನ ಮೆಂಬರ್ ಇದ್ದಾಗ 20 ಸಾವಿರ ಕಾಮಗಾರಿ ನೀನು ಕೊಡಪ್ಪ, ನೀನು ಆಕ್ಷನ್ ಪ್ಲಾನ್ ಕೊಡು ಅಂತ ಹೇಳಿ ಅವ್ರಿಗೆ ಹೇಳ್ತಾರೆ. ಅಷ್ಟು ಬಿಟ್ರೆ ಅವರು ಅವರ ವಾರ್ಡ್ ಅಲ್ಲಿ ಯಾವ್ದಾದ್ರು ಕಾಮಗಾರಿಗೆ ಸೂಚನೆ ಕೊಟ್ಟು ಆಕ್ಷನ್ ಪ್ಲಾನ್ ಮಾಡಿಸ್ಬೋದು. ಅಷ್ಟು ಬಿಟ್ರೆ ಅಮೌಂಟ್ ಅವ್ರ ಹೆಸರಿಗೆ ಹೋಗೋದು ಅಥವಾ ಅವ್ರು ಇದು ಮಾಡೋದು ಅನ್ನೋದು ಬೇನಾಮಿ ಹೆಸರಿನಲ್ಲಿ ಕೆಲಸ ಮಾಡ್ತಾ ಇದಾರಲ್ಲ. ಬೇನಾಮಿ ಹೆಸರಲ್ಲಿ ನಡೀತಾ ಇರೋದು ಅಂತ ಅಂದ್ರೆ ಅದು ವ್ಯವಸ್ಥಿತ ಇವತ್ತೇ ಅಲ್ಲ, ಸರ್ಕಾರಿ ಕಂಟಿನ್ಯೂ ನಡೀತಾ ಇದೆ. ಸರಿ, ಈಗ ನೀವು ಇಷ್ಟೆಲ್ಲ ಗ್ರಾಮ ಪಂಚಾಯತಿ ಬಗ್ಗೆ ಹೋರಾಟ ಮಾಡ್ತೀರಾ, ಆಯ್ತಾ? ಈಗ ಒಬ್ಬ ಪಂಚಾಯತ್ ರಾಜ್ ಆಕ್ಟ್ ಪ್ರಕಾರ ಒಂದು ಬೈಲಾಗಳಿದಾವೆ, ಅಂದ್ರೆ ಲೀಗಲ್ ಆಕ್ಟ್ ಇದಾವೆ. ಆ ಲೀಗಲ್ ಪ್ರಕಾರ ಹೋದ್ರೆ ಯಾವುದೇ ರೀತಿ ಏನು ಭ್ರಷ್ಟಾಚಾರ ಅದು ಇದು ಏನು ಇರಲ್ಲ. ಒಬ್ಬ ಅಧಿಕಾರಿ ಅಂತ ನೇಮಿಸಿರ್ತಾರೆ, ಯಾರೋ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ. ನೀವು ಹೊರಗಡೆಯವರಾಗಿ ಇಷ್ಟು ಪಂಚಾಯತಿಗೆ ಸಾರ್ವಜನಿಕವಾಗಿ ಒಂದು ಸೇವೆ ಕೊಡ್ಬೇಕು ಅಂತ ಹೋರಾಟ ಮಾಡ್ತಾ ಇರೋದನ್ನ ಅದು ಅವ್ರು ಯಾಕೆ ಮಾಡಲ್ಲ? ಅಧಿಕಾರಿಗಳು ನಾನು ಎಲ್ರಿಗೂ ಸೇವೆ ಕೊಡ್ಬೇಕು ಅಂತ ಹೇಳಿ ಅಧಿಕಾರಿಗಳು ಅದನ್ನೇ ಮಾಡಿದ್ರೆ ಅವ್ರಿಗೆ ಅದನ್ನ ನಾವು ಹೇಳ್ಬಾರ್ದು, ಬೇರೆ ತರಾನೇ ಅರ್ಥ ಬರುತ್ತೆ. ಅದಕ್ಕೆ ನಾವು ದೃಢೀಕೃತವಾಗಿ ನಾವು ಆರೋಪ ಮಾಡಕ್ ಬರಲ್ಲ. ಬಟ್ ನಾನು ಹೇಳಿದ್ನಲ್ಲ, ವ್ಯವಸ್ಥಿತ ಅಪರಾಧಗಳ ಕೂಟ ಅಂತ ಅಂದ್ಮೇಲೆ ಒಂದು ಭ್ರಷ್ಟಾಚಾರದಲ್ಲಿ, ಒಂದು ಅವ್ಯವಹಾರದಲ್ಲಿ ಕಿಕ್ ಬ್ಯಾಕ್ ಬರ್ಬೇಕು ಅಂತಂದ್ರೆ ಒಬ್ಬರಿಂದನೇ ಆಗಲ್ಲ, ಎಲ್ಲರೂ ಬಿಕ್ಸ್ ಆಗಿ ಎಲ್ಲರೂ ಪ್ಲಾನಿಂಗ್ ಮಾಡ್ತಾರೆ. ಅನಧಿಕೃತ ಮೂಲಗಳ ಪ್ರಕಾರ ಅಡಿಷನಲ್ ಅಮೌಂಟ್ ತರೋದು, ಅದು ಇದು ಮಾಡ್ತಾ ಪರ್ಸೆಂಟೇಜ್ ಇಂದಲೇ ಹೌದು, ಏನು ಇಲ್ದಲೆ ಹೊಸ PDO ಬಂದು ಸುಮಾರು 3-4 ವರ್ಷ ಕಳೆದೊಳಗೆ 3 ಅಷ್ಟೇ ಮನೆಗಳು ಕಟ್ತಾ ಇದ್ದಾರೆ. ಹೌದು, ನಮ್ಮ ಕಣ್ಕಂಡಂಗೆ ಅವ್ರ ವಿರುದ್ಧ ಇವಾಗ ನಿಮ್ಮ ವ್ಯವಸ್ಥಿತ ಹೋರಾಟ ಮಾಡ್ತಾ ಇದ್ದೀರಾ. ಹೌದು, ಭ್ರಷ್ಟಾಚಾರದ ವಿರುದ್ಧ ನಿಮ್ಮ ಹೋರಾಟ. ಅವನು ಕೋಟ್ಯಾಧೀಶ್ವರ ಆಗ್ಲಿ, ನಮ್ಗೆ ಅಭ್ಯಂತರ ಇಲ್ಲ. ಆದ್ರೆ ಕಾನೂನು ಪ್ರಕಾರ ಕೆಲಸ ಮಾಡಿ, ನೀವು ಸಂಪಾದನೆ ಮಾಡಿ ಕಟ್ಟಿ, ಯಾರು ಬೇಡ, ನಾವು ನಿಮ್ದ ಸಪೋರ್ಟ್ ಮಾಡ್ತೀವಿ, ನಮ್ಗೆ ಶುಭಾಶಯಗಳನ್ನ ಹೇಳ್ತೀವಿ. ಆದ್ರೆ ಭ್ರಷ್ಟಾಚಾರ ಅನ್ನೋದನ್ನ ಇದು ಕೆಲವು ಪಂಚಾಯತ್ಗಳಲ್ಲಿ, ಕೆಲವೇನು ಎಲ್ಲ ಮ್ಯಾಕ್ಸಿಮಮ್ ಪಂಚಾಯತ್ಗಳಲ್ಲಿ ಏನಾಗಿದೆ ಅಂತಂದ್ರೆ ಭ್ರಷ್ಟಾಚಾರ ಅಥವಾ ಇನ್ನೊಂದು ಅನ್ನೋದು ಪಂಚಾಯತಿ ಸುಪ್ರೀಂ ಪವರ್ ಅನ್ಕೊಂಡಿದ್ದಾರೆ. ಪಂಚಾಯತಿ ಸುಪ್ರೀಂ ಪವರ್ ಅಲ್ಲ, ಅದು ಒಂದು ಕಾನೂನಲ್ಲಿ ಕೆಲಸ ಮಾಡಲೇಬೇಕಾಗುತ್ತೆ. ಕಾನೂನು ಎಲ್ರಿಗೂ ಉಂಟು. ಅಧಿಕಾರಿಗಳು ನಾವು ಹೇಳಿದ್ದೇ ವೇದವಾಕ್ಯ, ನಾವು ಮಾಡಿದ್ದೇ ಕಾನೂನು ಅಂದ್ಕೊಂಡು ಯಾವ ಸಾರ್ವಜನಿಕರು ಕೆಲಸ ಮಾಡ್ಕೊಡ್ತಾ ಇಲ್ಲ, ಮಾಹಿತಿನೂ ಕೂಡ ಕೊಡೋದಿಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್? ಮಾಹಿತಿ ಕೊಡೋದಿಲ್ಲ ಅನ್ನೋದಕ್ಕಿಂತ ಪ್ರಶ್ನೆ ಮಾಡೋರು ಕಡಿಮೆ ಇದ್ದಾರೆ. ಪ್ರಶ್ನೆ ಮಾಡೋರು ಜಾಸ್ತಿ ಆದಾಗ ಅವರೆಲ್ಲ ಯಾರಾದ್ರೂ ಕೊಡ್ಲೇಬೇಕಾಗುತ್ತೆ, ಅವ್ರ ಡ್ಯೂಟಿನೂ ಮಾಡ್ಬೇಕಾಗುತ್ತೆ, ಭ್ರಷ್ಟಾಚಾರ ನಿಂತು ಹೋಗುತ್ತೆ. ಆದ್ರೆ ಪ್ರಶ್ನೆ ಮಾಡೋದೇ ಕಡಿಮೆ, ಹೀಗಾಗಿ ಅದು ಬೆಳೀತಾ ಇದೆ. ಪ್ರಶ್ನೆ ಮಾಡೋರು ಇಲ್ದಲೆ ಹೌದು ಭ್ರಷ್ಟಾಚಾರ ಜಾಸ್ತಿ ಆಗಿದೆ, ವ್ಯವಸ್ಥೆ ಕೆಟ್ಟೋಗಿದೆ ಅಂತ ಹೇಳ್ತೀರಾ? ಹೌದು. ಈಗ ಸಾಮಾಜಿಕ ಲೆಕ್ಕ ಪರಿಶೋಧದ ಹೆಸರಿನಲ್ಲಿ ಒಂದು ರಿಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಒಂದು ಪಂಚಾಯತಿನಲ್ಲಿ. ಈಗ ಒಂದು ಅರಣ್ಯ ಬೆಳೆಸುವ ಗಿಡ ಇಟ್ಟು ಅಂತ ಹೇಳಿ ಒಂದು ತಗೊಳ್ತಾರೆ. ಅವಾಗ ಅದನ್ನ ಅವ್ರು ಹೇಳಿದಷ್ಟು ಗಿಡಗಳಾಗಲಿ, ಹೇಳಿದ ತರ ಅರಣ್ಯ ಆಗಲಿ ಬೆಳೆಸಿರಲ್ಲ. ಸಾಮಾಜಿಕ ಲೆಕ್ಕ ಪರಿಶೋಧನೆಗೆ ಬಂದಿರೋ ವ್ಯಕ್ತಿ ಅದನ್ನ ಅಮೌಂಟ್ ನ ಈಗ ಒಂದು 80,000 ರೂಪಾಯಿ ರೀಫಂಡ್ ಮಾಡ್ಬೇಕು ಅಂತ ಬರೆದಿರ್ತಾನೆ. ಬಟ್ ಆದ್ರೆ ಅದು ಒಂದು ಗ್ರಾಮ ಸಭೆ ನಡೀತೈತೆ. ಈಗ ಸಾಮಾಜಿಕ ಲೆಕ್ಕ ಪರಿಶೋಧನಾ ವರದಿ ಮಂಡಿಸಿದ್ದಾದ್ಮೇಲೆ ಗ್ರಾಮ ಸಭೆಯಲ್ಲಿ ಅದನ್ನಿಟ್ಟು ಪಾಸ್ ಮಾಡ್ಬೇಕಂತೆ. ಇಲ್ಲಿ ನಾವು ನೋಡ್ತಾ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಆಡಳಿತದಲ್ಲಿ. ಆಗ ಇವ್ರು ಏನ್ ಮಾಡ್ತಾರೆ, ನೀನ್ ಗಿಡ ಕೊಟ್ಟಿದ್ಯಾ, ನಮ್ಗೆ ಮೇಂಟೆನೆನ್ಸ್ ಕೊಟ್ಟಿದ್ಯಾ, ಮೇಂಟೆನೆನ್ಸ್ ಮಾಡಿಲ್ಲ, ಗಿಡ ಇಕ್ಕಿದ್ರೆ ಓದು ಬರ್ಕ, ನಾನು ಯಾವ್ದೇ ಕಟ್ಟೋದಿಲ್ಲ ಅಂತ ಒಂದ್ ಹೇಳ್ತಾರೆ. ನೀ ಕೊಟ್ಟಿದ್ದಪ್ಪ, ನಾನ್ ಗಿಡ ಇಟ್ಟೆ ಮ್ಯಾಕೆ ಕಡ್ದೋಗಿ ಬರ್ಕ. ಆ ಲೆಕ್ಕ ಪರಿಶೋಧಕ ಏನೇ ಹೇಳಿದ್ರು ಇವರು ರಾಜಕೀಯವಾಗಿ ಒತ್ತಡ ಆಗ್ತಾನ ಪ್ರತಿಯೊಂದು ಮನ್ನಾ ಅನ್ನೋ ರೀತಿ ಬರೀತಾರೆ.
ಇದ್ರ ಬಗ್ಗೆ ತಾವು ಸ್ವಲ್ಪ ಹೇಳ್ತೀರಾ? ರಾಜಕೀಯ ಒತ್ತಡ ಅನ್ನೋದಕ್ಕಿಂತ ಕೆಲವು ಕಾಮಗಾರಿಗಳು ಏನಾಗಿದೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದೆ. ಈಗ ಫಾರ್ ಎಕ್ಸಾಂಪಲ್ ಗಿಡ ನೆಡೋ ಕಾರ್ಯಕ್ರಮ ಅಂತ ಮಾಡ್ತಾರೆ. ಯಾವುದೋ ಒಂದು ಸ್ಕೂಲ್ ಫೀಲ್ಡ್ ಅಲ್ಲಾಗಲಿ ಅಥವಾ ರೋಡ್ ಮಗ್ಲಲ್ಲಾಗಲಿ ಒಂದು ಗಿಡ ನೆಡೋ ಕಾರ್ಯಕ್ರಮ ಅಂತ ಮಾಡಿದ್ರು ಅದನ್ನ ಎಸ್ಟಿಮೇಟ್ ಮಾಡ್ತಾರೆ, ಆಕ್ಷನ್ ಪ್ಲಾನ್ ಮಾಡ್ತಾರೆ, ಗಿಡ ನೆಟ್ಟು ಹೋಗ್ತಾರೆ, ಬಿಲ್ ಆಗಿ ಹೋಗುತ್ತೆ. ಆದ್ರೆ ಬಿಲ್ ಆಗೋದ ಮೇಲೆ ಸ್ಕೂಲ್ ಫೀಲ್ಡ್ ಅಲ್ಲೇ ಆಗಲಿ ಅದಕ್ಕೆ ನೀರು ಹಾಕೋರು ಯಾರು? ರೋಡ್ ಪಕ್ಕದಲ್ಲಿ ನೀರು ಹಾಕೋರು ಯಾರು? ಅದಕ್ಕೆ ಬೇಲಿ ಕಟ್ಟೋರು ಯಾರು? ಇದಕ್ಕೆ ಯಾರು ಹೊಣೆಗಾರಿಲ್ಲ. ಗಿಡ ಮೇಕೆನೂ ತಿಂದು ಹೋಗ್ತವೆ, ಕುರಿನೂ ತಿಂದು ಹೋಗ್ತವೆ, ಅದು ಬೇರೆಯವ್ರು ಕಿತ್ಕೊಂಡು ಹೋದ್ರು. ಆದ್ರೆ ಯಾರು ಜವಾಬ್ದಾರಿ ಯಾರು ಇಲ್ವೇ ಇಲ್ಲ. ಆದ್ರೆ ಇಲ್ಲಿ ನಡೀತಾ ಇರೋದು ಅಲ್ಲಿ ಗಿಡನೇ ಇಟ್ಟಿರಲ್ಲ, ಆ ರೀತಿ ಸ್ಟೇಟ್ಮೆಂಟ್ಗಳನ್ನ ಮಾಡ್ತಾರೆ ಗ್ರಾಮ ಸಭೆ. ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ 15ನೇ ಹಣಕಾಸು ಬಂದಂತ ಹಣವನ್ನ ಯಾವುದೇ ಬೇರೆ ಕಾಮಗಾರಿಗಳಿಗೆ ಬಳಸದೆ ಸಾರ್ವಜನಿಕರ ಉಪಯೋಗಕ್ಕಾಗಿ ಗ್ರಾಮ ನೈರ್ಮಲ್ಯ ಮತ್ತು ಕುಡಿಯುವ ನೀರಿಗೆ ಬಳಕೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಆದ್ರೆ ಈಗ ಇರ್ತಕ್ಕಂಥ ಮೆಂಬರ್ಗಳು ಹೆಂಗೆ ಅಂತ ಅಂದ್ರೆ ಈ ಹಣನ ಹಿಂದೆ NREG ಅಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಮಾಡಿರ್ತಾರೆ. ಅದೇ ಕಾಮಗಾರಿಯನ್ನ ತೋರಿಸಿ ಪಂಚಾಯಿತಿಗಳಲ್ಲಿ ಅದನ್ನ ಬಿಲ್ ಮಾಡ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, 15 ಫೈನಾನ್ಸ್ ಆಗಲಿ, 13 ಫೈನಾನ್ಸ್ ಆಗಲಿ, 14 ಫೈನಾನ್ಸ್ ಆಗಲಿ, ಇದಕ್ಕೆ ಸೆಪರೇಟ್ ಆದ ಗೈಡ್ಲೈನ್ಸ್ ಇದೆ. ಈಗ ಸದ್ಯಕ್ಕೆ 15 ಫೈನಾನ್ಸ್ ನಡೀತಾ ಇದೆ. 15 ಫೈನಾನ್ಸ್ ಗೈಡ್ಲೈನ್ ಪ್ರಕಾರ ಇವರು ಆಕ್ಷನ್ ಪ್ಲಾನ್ ಮಾಡಬೇಕು. ಆಕ್ಷನ್ ಪ್ಲಾನ್ ಎಲ್ಲ ಕರೆಕ್ಟ್ ಆಗಿ ಮಾಡ್ತಾರೆ. ಆದ್ರೆ ಈಗ ನೀವು ಹೇಳಿದ್ರೆ ಹೊರತಾಗಿ ಇನ್ನೂ ಕೆಲವು ಏನಾಗ್ತದೆ ಅಂದ್ರೆ 15 ಫೈನಾನ್ಸ್ ಇಂದ ವರ್ಗ ಒಂದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಕೂಡ ಅದನ್ನು ಬೇರೆ ಕಡೆ ಖರ್ಚು ಮಾಡ್ತಾ ಇದೆ. ಬರೀ ಅದರಲ್ಲಿ ಎಸ್ಟಿಮೇಟ್ ಮಾಡೋದಲ್ಲ, ಅಕೌಂಟೇ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ಹಲವಾರು ನಾನು ಪಂಚಾಯತ್ಗಳಲ್ಲಿ ನೋಡಿದ್ದೀನಿ, ಸಿಬ್ಬಂದಿ ಪೇಮೆಂಟ್ ಕೂಡ 15 ಫೈನಾನ್ಸ್ ಇಂದ ಟ್ರಾನ್ಸ್ಫರ್ ಮಾಡ್ಕೊಂಡು ಮಾಡಿರೋದು ಇದೆ. ಇದಾದ್ಮೇಲೆ ಎಸ್ಟಿಮೇಟ್ ಪ್ರಕಾರ ಮಾಡ್ತಾರೆ. ಮಾಡಿದ ಮೇಲೆ ಅದು ಗೊತ್ತಿದೆ, ಕಳಪೆ ಕಾಮಗಾರಿನೇ ಇರ್ಬೋದು, ಇನ್ನೊಂದು ಇರ್ಬೋದು. ಆದ್ರೆ ಜವಾಬ್ದಾರಿ ಅಂತೂ ಯಾರಿಗೂ ಇಲ್ಲ. ಅದು ಕಾಮಗಾರಿ ಏನಾಗಿದೆ ಏನಿಲ್ಲ ಯಾರು ನೋಡೋದೇ ಇಲ್ಲ. ನಲ್ಲಿ ಅಧಿಕಾರಿಗಳಿಂದ ಪಂಚಾಯತ್ ರಾಜ್ ಮೂಲ ಉದ್ದೇಶನೇ ತಿರುಗು ಮುರುಗಾಗಿದೆ. ತಿರುಗು ಮರವಲ್ಲ, ಅವ್ರಿಗೆ ಬೇಕಾದಂಗೆ ಮಾಡ್ಕೊಂತಾ ಇದಾರೆ ಅಷ್ಟೇ. ಮತ್ತೆ ಅದೇ 15ನೇ ಹಣಕಾಸಿನಲ್ಲಿ ಶಿಕ್ಷಣಕ್ಕೆ 2% ಅಂತ ಎತ್ತಿಡ್ತಾರೆ. ಆದ್ರೆ ಈ ಪಂಚಾಯತಿಗಳಲ್ಲಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಯಾರನ್ನ ಒಂದ್ 8-10 ಜನ ಕರ್ಕೊಂಡ್ಬಿಟ್ಟು ನಾವು ಅದೇ ಗ್ರಾಮೀಣ ಕೂಟ ಒಂದು ಕ್ರೀಡೆ ಅಂತ ಹೇಳ್ಬಿಟ್ಟು ಆ ಹಣನ ಅದಕ್ಕೆ ಖರ್ಚು ಮಾಡಿದೀವಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಂದ್ರೆ ಹಣನ ಖರ್ಚು ಮಾಡೋದೇನ ಸರಿ, ಬಟ್ ಅದನ್ನೇ ಯಾಕೆ ಶಾಲೆಗೆ ಕೊಡಬಾರ್ದು ಆ 2% ಅನ್ನ? ಕೆಲವು ಪಂಚಾಯತಿಗಳಲ್ಲಿ ಶಾಲೆಗೆ ಪ್ರೊಜೆಕ್ಟ್ರು ಅದು ಇದು ತಂದು ಕೊಟ್ಟಿದ್ದಾರೆ, ಕೆಲವು ಕಂಪ್ಯೂಟರ್ಗಳು ಕೂಡ ತಂದು ಕೊಟ್ಟಿದ್ದಾರೆ. ಆದ್ರೆ ಕೆಲವು ಕಡೆ ನೀವು ಹೇಳ್ದಂಗೆ ಬರೀ ಅದೊಂದೇ ಅಲ್ಲ, 2% ಶಿಕ್ಷಣಕ್ಕೆ ಉದ್ದೇಶಕ್ಕೆ ಅಲ್ಲದೇನೆ 3% ಇವ್ರಿಗೆ ಹೋಗುತ್ತೆ, ವಿಕಲಚೇತನಿಗೆ ಹೋಗುತ್ತೆ, SC/STಗೆ 25% ಹೋಗುತ್ತೆ. ಈ ತರ ಎಲ್ಲವೂ ಇದೆ. ಆದ್ರೆ ಎಲ್ಲಾನು ಅಷ್ಟೇ, ಅವರು ಟೋಟಲಿ ನಡೆಯೋದೆಲ್ಲ ಇವಾಗ ಕೆಲವರಲ್ಲಿ ಅದು ಗೊಂದಲ ಏನಿದೆ ಅಂದ್ರೆ ವಿಕಲಚೇತನರು ಒಬ್ಬ ಇರ್ತಾನೆ, ಕಂಪ್ಲೀಟ್ 70% ಒಬ್ಬ ಡಿಸಬಿಲಿಟಿ ಇರುತ್ತೆ, ಇನ್ನೊಬ್ಬ 100% ಇರ್ತಾನೆ. 100% ಇರೋದು ನನಗೇನು ಕೊಡಲ್ಲ ಅಂತಾನೆ. ಆದ್ರೆ ಬಂದಿರೋಷ್ಟರಲ್ಲಿ ಎಲ್ಲರಿಗೂ ಏನು ಅವ್ರು ಕೇಳಿದ್ದೆಲ್ಲ ಕೊಡಕ್ಕಾಗಲ್ಲ, ಅದನ್ನ ಬಿಡೋದು ಇಲ್ಲ. ಹಾಗಾಗಿ ಅದು ಬಂದ ತಕ್ಷಣ ಕಂತುಗಳು ಬಂದ ತಕ್ಷಣ ಹಂಚ್ಕೊಳ್ಳೋ ಒಂದು ವಾಡಿಕೆ ನಡೀತಾ ಇದೆ. ಅದಕ್ಕೋಸ್ಕರ ಆ ಫಂಡ್ಗಳು ಯಾರಿಗೂ ಕೆಲಸಕ್ಕೆ ಬರ್ತಾ ಇಲ್ಲ. ಏನೋ ತಗೊಂತಾರೆ, ಬರ್ತದೆ, ಖರ್ಚು ಮಾಡ್ಬಿಡ್ತಾರೆ, ಅಷ್ಟು ಬಿಟ್ರೆ ಸ್ಕೀಮ್ ಅಂತೂ ಸಕ್ಸಸ್ ಆಗಿಲ್ಲ. ಸರಿ, ಫೈನಲ್ಲಿ ನಿಮ್ಮ ಹೋರಾಟಗಳೆಲ್ಲ ಈ ಕೊಡಗೇಹಳ್ಳಿ ಪಂಚಾಯಿತಿ ಬಗ್ಗೆ ಫೈನಲಿ ಯಾವ ಹಂತದಲ್ಲಿದ್ದಾವೆ ಸರ್? ಫೈನಲ್ ಅಂತ ನಾನು ಹೇಳಕ್ಕಾಗಲ್ಲ. ಫೈನಲ್ ಯಾವಾಗ ಅಂತಂದ್ರೆ, ಇಲ್ಲ ನಾನು ಹೋರಾಟ ಬಿಡಬೇಕು, ಇಲ್ಲ ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು, ಇಷ್ಟೇ ಬಿಟ್ರೆ ಫೈನಲ್ ಬೇರೆ ಯಾವುದೂ ಇಲ್ಲ. ನಾನು ಅಂತೂ ಸದ್ಯಕ್ಕೆ ಯಾವುದು ಬಿಡೋದಿಲ್ಲ. ಇನ್ನು ಮತ್ತೆ ಹೈಕೋರ್ಟ್ಗಾಗ್ಲಿ ನಾನು ಹೋಗ್ತೀನಿ. ಏನೋ ಪನಿಷ್ಮೆಂಟ್ ಮಾಡಿಸ್ತೀರಾ? ಪನಿಷ್ಮೆಂಟ್ ಮಾಡಿಸ್ತೀವಿ. ಸ್ನೇಹಿತರೆ, ನೋಡಿದ್ರಲ್ಲ, ಇದುವರೆಗೂ ನಾವು RTI ಕಾರ್ಯಕರ್ತರಾದಂಥ ಹನುಮಂತರಾಯಪ್ಪರ ಜೊತೆ ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಂಡಿದ್ದೀವಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ನೀವು ಯಾರೆಲ್ಲ ನಮ್ಮ ಚಾನಲ್ಗಳನ್ನ ನೋಡ್ತಾ ಇದ್ದೀರಾ, ಅವ್ರನ್ನ ಇನ್ನೂ ಏನೇನು ಮಾಹಿತಿ ಬೇಕು ಅಂತ ನೀವು ಕಾಮೆಂಟ್ ಮೂಲಕ ತಿಳಿಸಿ, ನಾವು ಅವ್ರನ್ನ ಮತ್ತೊಂದು ದಿನ ಬಂದು ಇನ್ನೂ ಏನೇನು ಬೇಕು ಮಾಹಿತಿ ಅನ್ನೋದೆಲ್ಲ ಡೀಟೇಲ್ ತಗೊಂಡು ಹೋಗ್ತಾರೆ. ನಮಸ್ಕಾರ.